Hi dear students, today we are going to discuss about the scope of human resources management. ಮಾನವ ಸಂಪನ್ಮೂಲ ನಿರ್ವಹಣೆಯ ವ್ಯಾಪ್ತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. So this is our session 6. This is our topic, scope of human resources management. So far we have discussed last session ಅಲ್ಲಿ ನಾವು objectives of human resources management ಅನ್ನು ಡಿಸ್ಕಷನ್ ಮಾಡಿದ್ವಿ. ಅದರಲ್ಲಿ societal, organizational, functional, ಪರ್ಸನಲ್ ಅಂಡ್ ಅದರ್ ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ನಾವು ಈಗಾಗಲೇ ತಿಳ್ಕೊಂಡಿದೀವಿ ಲಾಸ್ಟ್ ಸೆಷನ್ ಅಲ್ಲಿ. ದಿಸ್ ಇಸ್ ಅವರ್ ಲರ್ನಿಂಗ್ ಆಬ್ಜೆಕ್ಟಿವ್ಸ್. ಇಂದಿನ ಒಂದು ಕಲಿಕೆಯ ಉದ್ದೇಶ ಏನು ಅಂತ ಹೇಳಿದ್ರೆ ಟು ನೋ ದಿ ಸ್ಕೋಪ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ವ್ಯಾಪ್ತಿಯನ್ನ ತಿಳ್ಕೊಳ್ಳೋದು ಇವತ್ತು ನಮ್ಮ ಕಲಿಕೆಯ ಉದ್ದೇಶ. ಅಂಡ್ ದಿಸ್ ಈಸ್ ಅವರ್ ಸೆಷನ್ ಔಟ್ಕಮ್. ಈ ದಿನದ ನಮ್ಮ ಕಲಿಕೆಯ ಒಂದು ಔಟ್ಕಮ್ ಇದಾಗಿರುತ್ತೆ. ಸೊ ಈ ಟಾಪಿಕ್ ನ ಕಲ್ತಿದ್ದಾದ್ಮೇಲೆ ಯು ಶುಡ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ದಿ ಸ್ಕೋಪ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲ ನಿರ್ವಹಣೆಯ ವ್ಯಾಪ್ತಿಯನ್ನ ಸರಿಯಾಗಿ ನೀವು ಈ ದಿನದ ಕೊನೆಗೆ ಅರ್ಥ ಮಾಡ್ಕೊಂಡಿರ್ತೀರ. ಸೊ ನೌ ಲೆಟ್ ಅಸ್ ಕಮ್ ಟು ದಿ ಕಾನ್ಸೆಪ್ಟ್, ದ ಸ್ಕೋಪ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಮಾನವ ಸಂಪನ್ಮೂಲ ನಿರ್ವಹಣೆಯ ವ್ಯಾಪ್ತಿ ಏನು ಅಂತ ಹೇಳಿದ್ರೆ it refers to all the activities that comes under the banner of human resources management. ಸೊ ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಬರುವಂತ ಎಲ್ಲಾ ಚಟುವಟಿಕೆಗಳು ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ವ್ಯಾಪ್ತಿ ಅಂತ ಹೇಳ್ತೀವಿ. ಸೊ ಏನೆಲ್ಲಾ ಚಟುವಟಿಕೆಗಳು ಬರುತ್ತೆ ಅನ್ನೋದನ್ನ ನಾವು 3 ಹೆಡ್ ಅಲ್ಲಿ ಅದನ್ನ ಕ್ಲಾಸಿಫೈ ಮಾಡ್ತೀವಿ. ಸೊ ಮೊದಲನೇದು HRM ಇನ್ ಪರ್ಸನಲ್ ಆಸ್ಪೆಕ್ಟ್ಸ್. ವೈಯಕ್ತಿಕವಾಗಿ ಮಾನವ ಸಂಪನ್ಮೂಲ ನಿರ್ವಹಣೆ ಯಾವೆಲ್ಲ ಅಂಶಗಳು ಒಳಗೊಂಡಿದೆ. HRM ಇನ್ ಎಂಪ್ಲಾಯ್ ವೆಲ್ಫೇರ್ ಆಸ್ಪೆಕ್ಟ್ಸ್. ಸೊ ನೌಕರರ ಒಂದು ಕಲ್ಯಾಣ ಒಂದು ಫೆಸಿಲಿಟೀಸ್ ಯಾವೆಲ್ಲ ಅಂಶಗಳನ್ನ HRM ಕವರ್ ಮಾಡಿದೆ. ಅಂಡ್ ಇಂಡಸ್ಟ್ರಿಯಲ್ ರಿಲೇಷನ್ ಆಸ್ಪೆಕ್ಟ್, ಕೈಗಾರಿಕಾ ಸಂಬಂಧಕ್ಕೆ ಅನುಗುಣವಾಗಿ ಮಾನವ ಸಂಪನ್ಮೂಲ ನಿರ್ವಹಣೆಯು ಯಾವೆಲ್ಲ ಅಂಶಗಳನ್ನ ತನ್ನ ವ್ಯಾಪ್ತಿಯಲ್ಲಿ ಸೇರಿಸಿಕೊಂಡಿದೆ ಅನ್ನೋದನ್ನ ಈ 3 ಅಂಶಗಳಲ್ಲಿ ನಾವು ಸ್ಕೋಪ್ ನ ಇವತ್ತು ಡಿಸ್ಕಷನ್ ಮಾಡೋಣ. ಸೊ ದ ಫಸ್ಟ್ ಒನ್ ಈಸ್ HRM ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್. ವೈಯಕ್ತಿಕ ನಿರ್ವಹಣೆಯ ಒಂದು ಅಡಿಯಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆ ಹೊಂದಿದೆ ಅಂತ ಹೇಳೋದಾದ್ರೆ, ದ ಫಸ್ಟ್ ಒನ್ ಇಸ್ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್, ಮಾನವ ಸಂಪನ್ಮೂಲ ಯೋಜಿಸುವಿಕೆ ಅಂತ ಹೇಳ್ತೀವಿ. ಸೊ ಮಾನವ ಸಂಪನ್ಮೂಲ ಯೋಜಿಸುವಿಕೆ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ ಅಬೌಟ್ ನೋಯಿಂಗ್ ದಿ ಪ್ರೆಸೆಂಟ್, ಕರೆಂಟ್ ಅಂಡ್ ಫ್ಯೂಚರ್ ಹ್ಯೂಮನ್ ರಿಸೋರ್ಸಸ್ ರಿಕ್ವೈರ್ಡ್ ಫಾರ್ ದಿ ಆರ್ಗನೈಸೇಷನ್. ಸಂಸ್ಥೆಗೆ ಬೇಕಾಗಿರುವ ಈಗಿನ ಮಾನವ ಸಂಪನ್ಮೂಲದ ಅವಶ್ಯಕತೆ ಎಷ್ಟು ಮತ್ತೆ ಮುಂದಿನ ದಿನಗಳಲ್ಲಿ ಮಾನವ ಸಂಪನ್ಮೂಲದ ಅವಶ್ಯಕತೆ ಎಷ್ಟು ಅನ್ನೋದನ್ನ ಯೋಜನೆ ಮಾಡದೆ ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ಪ್ಲಾನಿಂಗ್ ಆಫ್ ಹ್ಯೂಮನ್ ರಿಸೋರ್ಸಸ್ ಈಸ್ ಇನ್ವಾಲ್ವ್ಡ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಜಾಬ್ ಅನಾಲಿಸಿಸ್ ಅಂಡ್ ಜಾಬ್ ಡಿಸೈನ್. ಸೊ ಜಾಬ್ ಅನಾಲಿಸಿಸ್ ಈಸ್ ನಥಿಂಗ್ ಬಟ್ ಐಡೆಂಟಿಫೈಯಿಂಗ್ ಟಾಸ್ಕ್, ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಕ್ವಾಲಿಫಿಕೇಶನ್ ಸ್ಕಿಲ್ಸ್ ರಿಕ್ವೈರ್ಡ್ ಫಾರ್ ದಿ ಜಾಬ್. ಅಂದ್ರೆ ಒಂದು ಕೆಲಸಕ್ಕೆ ಅವಶ್ಯಕತೆ ಇರುವಂತಹ ಡ್ಯೂಟೀಸ್ ಏನೋ, ಒಂದು ರೆಸ್ಪಾನ್ಸಿಬಿಲಿಟೀಸ್ ಏನೋ, ಬೇಕಾಗಿರುವಂತ ನಾಲೆಡ್ಜ್ ಏನೋ, ಬೇಕಾಗಿರುವಂತ ಸ್ಕಿಲ್ಸ್ ಏನೋ ಅನ್ನೋದನ್ನ ಐಡೆಂಟಿಫೈ ಮಾಡೋದನ್ನ ನಾವು ಜಾಬ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಅಂಡ್ ಜಾಬ್ ಡಿಸೈನ್ ಈಸ್ ಆಲ್ ಅಬೌಟ್ ವರ್ಕ್ ಡಿವಿಷನ್ ಅಂಡ್ ಎಫೆಕ್ಟಿವ್ ಪರ್ಫಾರ್ಮೆನ್ಸ್ ಆಫ್ ದಿ ಟಾಸ್ಕ್. ದಟ್ ಈಸ್ ಆಲ್ ಅಬೌಟ್ ವರ್ಕ್ ಅರೇಂಜ್ಮೆಂಟ್ ಅಂಡ್ ವರ್ಕ್ ರಿಅರೇಂಜ್ಮೆಂಟ್. ಸೊ ಕೆಲಸವನ್ನ ಒಂದು ಅರೇಂಜ್ ಮಾಡೋದು ಅಂದ್ರೆ ಯಾವ ಕೆಲಸವನ್ನ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಮತ್ತೆ ಅದರ ಎಫೆಕ್ಟಿವ್ನೆಸ್ ನ ನಾವು ಮೆಷರ್ ಮಾಡ್ತೀವಿ ಇಲ್ಲಿ. ಸೊ ಕೆಲಸಗಾರನಿಗೆ ಬೇಕಾಗಿರುವಂತಹ ಒಂದು ಸಂಸ್ಥೆಯ ಒಂದು ವರ್ಕ್ ಅರೇಂಜ್ಮೆಂಟ್ ಅಂಡ್ ಅಂದ್ರೆ ಕೆಲಸಗಾರನಿಗೆ ಬೇಕಾಗಿರುವಂತ ಒಂದು ನಿರ್ವಹಣೆಯ ಒಂದು ಸೌಲಭ್ಯವನ್ನ ಕೊಡೋದು, ದಟ್ ಈಸ್ ಜಾಬ್ ಡಿಸೈನ್. ದೆನ್ ರೆಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್, ನೇಮಕಾತಿ ಮತ್ತು ಆಯ್ಕೆ ಅಂತ ಹೇಳ್ತೀವಿ. ರೆಕ್ರೂಟ್ಮೆಂಟ್ ಇಸ್ ಆಲ್ ಅಬೌಟ್ ಐಡೆಂಟಿಫೈಯಿಂಗ್ ದಿ ನೀಡ್ ಫಾರ್ ಎ ಜಾಬ್. ಒಂದು ಕೆಲಸಕ್ಕೆ ಏನು ಅವಶ್ಯಕತೆ ಇದೆ ಅನ್ನೋದನ್ನ ನಾವು ರೆಕ್ರೂಟ್ಮೆಂಟ್ ಅಲ್ಲಿ ಹೇಳಿದ್ರೆ, ಕೆಲಸದ ಅವಶ್ಯಕತೆಯನ್ನ ರೆಕ್ರೂಟ್ಮೆಂಟ್ ಅಲ್ಲಿ ತಿಳ್ಕೊಂಡು ಸೆಲೆಕ್ಷನ್ ಈಸ್ ಆಲ್ ಅಬೌಟ್ ಸೆಲೆಕ್ಟಿಂಗ್ ದಿ ರೈಟ್ ಪರ್ಸನ್ ಟು ದಿ ರೈಟ್ ಪ್ಲೇಸ್. ರೆಕ್ರೂಟ್ಮೆಂಟ್ ಮಾಡಿದಾದ್ಮೇಲೆ ನಾವು ಸೆಲೆಕ್ಷನ್ ಮಾಡ್ತೀವಿ. ಅಂದ್ರೆ ನೇಮಕಾತಿ ಮಾಡಬೇಕು ಅಂತ ಹೇಳಿದ್ರೆ ಕೆಲಸದ ಅವಶ್ಯಕತೆ ಏನು ಅನ್ನೋದನ್ನ ರೆಕ್ರೂಟ್ಮೆಂಟ್ ಅಲ್ಲಿ ತಿಳ್ಕೊಂಡ್ರೆ ಆ ಕೆಲಸಕ್ಕೆ ಅನುಗುಣವಾಗಿ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಆ ವ್ಯಕ್ತಿಯನ್ನ ಆ ಒಂದು ಕೆಲಸಕ್ಕೆ ನಿಯೋಜನೆ ಮಾಡೋದನ್ನ ನಾವು ಸೆಲೆಕ್ಷನ್ ಅಂತ ಹೇಳ್ತೀವಿ. ದೆನ್ ಓರಿಯಂಟೇಷನ್ ಅಂಡ್ ಇಂಡಕ್ಷನ್. ಓರಿಯಂಟೇಷನ್ ಈಸ್ ಆಲ್ ಅಬೌಟ್ ಫಾರ್ ಎ ನ್ಯೂ ಕಮರ್. ಹೊಸದಾಗಿ ಕೆಲಸಕ್ಕೆ ಸೇರುವವರಿಗೆ ಓರಿಯಂಟೇಷನ್ ಮತ್ತೆ ಇಂಡಕ್ಷನ್ ನ ಮಾಡ್ತಾರೆ. ಓರಿಯಂಟೇಷನ್ ಏನ್ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಸೊ ಹೊಸ ವ್ಯಕ್ತಿ ಇನ್ನು ಅವನು ಹೊಸ ಜವಾಬ್ದಾರಿಯನ್ನ ನಿರ್ವಹಿಸಕ್ಕೆ ಅನುವಾಗಿ ಅವನಿಗೆ
ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಡುತ್ತೆ. ದಟ್ ಈಸ್ ಟು ಅಲೈನ್ ಹಿಸ್ ನ್ಯೂ ಪೊಸಿಷನ್. ಇಂಡಕ್ಷನ್ ಈಸ್ ಆಲ್ ಅಬೌಟ್ ಗಿವಿಂಗ್ ಎ ವಾರ್ಮ್ ವೆಲ್ಕಮ್ ಟು ದಿ ನ್ಯೂ ಕಮರ್. ಹೊಸದಾಗಿ ಸೇರುವ ಒಬ್ಬ ವ್ಯಕ್ತಿಗೆ ಸಂಸ್ಥೆಯ ಬಗ್ಗೆ ಪರಿಚಯ ಮಾಡಿಕೊಡೋದು ಮತ್ತೆ ಸಂಸ್ಥೆಯ ಒಂದು ಪರಿಸರದ ಬಗ್ಗೆ ಪರಿಚಯ ಮಾಡ್ಕೊಳ್ಳುವಂತ ಕಾರ್ಯಕ್ರಮನ ನಾವು ಇಂಡಕ್ಷನ್ ಅಂತ ಹೇಳ್ತೀವಿ. ದೆನ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ತರಬೇತಿ ಮತ್ತು ಅಭಿವೃದ್ಧಿ. ಟ್ರೈನಿಂಗ್ ಈಸ್ ಆಲ್ ಅಬೌಟ್ ಶಾರ್ಪನಿಂಗ್ ದಿ ಸ್ಕಿಲ್ಸ್, ಶಾರ್ಪನಿಂಗ್ ದಿ ಆಟಿಟ್ಯೂಡ್ ಆರ್ ಚೇಂಜ್ ಇನ್ ದಿ ಆಟಿಟ್ಯೂಡ್ ಆರ್ ಗಿವಿಂಗ್ ಸಮ್ ಮೋರ್ ಕಾನ್ಸೆಪ್ಟ್ಸ್ ಟು ದಿ ಎಂಪ್ಲಾಯಿ. ಅಂದ್ರೆ ಕೆಲಸಕ್ಕೆ ಸೇರಿರುವಂತಹ ವ್ಯಕ್ತಿಗೆ ಒಂದು ಸೂಕ್ತ ಮಾರ್ಗದರ್ಶನ, ಅವನಿಗೆ ಬೇಕಾಗಿರುವಂತ ಇತರೆ ಕೌಶಲ್ಯಗಳನ್ನ ಕೊಡೋದು, ಮತ್ತೆ ಅವನ ಜವಾಬ್ದಾರಿಗಳನ್ನ ತಿಳಿಸೋದು, ಮತ್ತೆ ಅವನ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಅಂದ್ರೆ ಅವನ ಒಂದು ವೈಯಕ್ತಿಕ ಅಭಿವೃದ್ಧಿಯು ಸಹ ಇದರಲ್ಲಿ ಸೇರಿರುತ್ತೆ. ಅದು ಕೆಲಸಕ್ಕೆ ಅನುಗುಣವಾಗಿ, ಅವನ ಸಂಬಳಕ್ಕೆ ಅನುಗುಣವಾಗಿ ಎಲ್ಲವೂ ಸಹ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಸೇರಿರುತ್ತೆ. ಸೊ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಈಸ್ ಆಲ್ಸೋ ಕವರ್ಡ್ ಅಂಡರ್ ಪರ್ಸನಲ್ ಮ್ಯಾನೇಜ್ಮೆಂಟ್, which is a part of human resources management. Performance appraisal. Performance appraisal is all about, it's a systematic evaluation of the performance of an employee. ಒಬ್ಬ ವ್ಯಕ್ತಿಯ ಒಂದು ಕೆಲಸದ ಮೌಲ್ಯಮಾಪನ ಅಂತ ಹೇಳ್ತೀವಿ. So if he is having a good performance, he is given more benefits. If he is having less performance, he is given less benefits, or he will be punished with some giving less bonus, ಆರ್ ಹೆಚ್ಚಿಗೆ ಚೆನ್ನಾಗಿ ಕೆಲಸ ಮಾಡೋರಿಗೆ ಒಳ್ಳೆ ಬೋನಸ್ ಕೊಡೋದ್ರ ಮುಖಾಂತರ ಅಪ್ರೈಸಲ್ಸ್ ನ ಮಾಡ್ತೀವಿ. ಸೊ ದೇರ್ಫೋರ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇಸ್ ಆಲ್ಸೋ ಕವರ್ಡ್ ಅಂಡರ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಕಾಂಪೆನ್ಸೇಷನ್ ಪ್ಲಾನಿಂಗ್ ಅಂಡ್ ರೆಮ್ಯುನರೇಷನ್. ಪರಿಹಾರ ಯೋಜಿಸುವಿಕೆ ಮತ್ತೆ ಅವರಿಗೆ ಕೊಡುವಂತಹ ಒಂದು ರೆಮ್ಯುನರೇಷನ್. ರೆಮ್ಯುನರೇಷನ್ ಇಸ್ ಗಿವಿಂಗ್ ಫಾರ್ ಎ ಸ್ಪೆಸಿಫಿಕ್ ಅಕೇಶನ್ ಆರ್ ಎ ಸ್ಪೆಸಿಫಿಕ್ ಆಕ್ಟಿವಿಟಿ. ಪರಿಹಾರ ಯೋಜಿಸುವಿಕೆ ಅಂತ ಹೇಳಿದ್ರೆ ಅವನಿಗೇನಾದ್ರೂ ಮೆಡಿಕಲ್ ಬೆನಿಫಿಟ್ಸ್ ಕೊಡೋದಾಗ್ಲಿ, ಅವನಿಗೇನಾದ್ರೂ ಕಲ್ಯಾಣ ನಿಧಿಯಲ್ಲಿ ಬೇರೆ ರೀತಿಯಾದಂತಹ ಇನ್ಶೂರೆನ್ಸ್ ಕೊಡೋದಾಗ್ಲಿ, ಅದನ್ನೆಲ್ಲ ನಾವು ಕಾಂಪೆನ್ಸೇಷನ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಬಿನ್ ಕವರ್ಡ್ ಅಂಡರ್ ಪರ್ಸನಲ್ ಮ್ಯಾನೇಜ್ಮೆಂಟ್. ಮೋಟಿವೇಶನ್ ಅಂದ್ರೆ ಪ್ರೇರೇಪಿಸುವಿಕೆ. ಸೊ ಫಾರ್ ಎವರಿ ಎಂಪ್ಲಾಯಿ ಮೋಟಿವೇಶನ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅದೊಂದು ತುಂಬಾ ಅವಶ್ಯಕತೆ ಇರುವಂತ ಒಂದು ವಿಷಯ. ಅಂದ್ರೆ ಪ್ರೇರೇಪಣೆ ಇಲ್ದಿರ ಯಾವುದೇ ಒಬ್ಬ ವ್ಯಕ್ತಿ ಕೆಲಸವನ್ನ ನಿರ್ವಹಣೆ ಮಾಡೋದು ಮತ್ತೆ ಹೆಚ್ಚಿಗೆ ಕೆಲಸವನ್ನ ಮಾಡೋದಕ್ಕೆ ಪ್ರೇರೇಪಣೆ ಅಥವಾ ಸ್ಫೂರ್ತಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. So again, motivation is been covered under personal management. So these are the topics covered under personal management. The next one is HRM in employee welfare aspect. So ಕೆಲಸಗಾರರ ಕಲ್ಯಾಣ ಒಂದು ವಿಚಾರವಾಗಿ ಯಾವೆಲ್ಲ ಅಂಶಗಳು ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ನಾವು ಸೇರಿಸ್ತೀವಿ ಅಂತ ಹೇಳಿದ್ರೆ, ಸೊ HRM has to follow certain health and safety regulations. ಆರೋಗ್ಯ ಮತ್ತೆ ಸುರಕ್ಷಾ ಕೆಲವು ರೀತಿ ರಿವಾಜುಗಳನ್ನ ಈ ಒಂದು HRM ಕವರ್ ಮಾಡುತ್ತೆ. ಆ ಎಲ್ಲ ಅಂಶಗಳು ಯಾವುದು ಅಂತ ಹೇಳಿದ್ರೆ, ಕ್ರಿಯೇಟಿಂಗ್ ಗುಡ್ ವರ್ಕಿಂಗ್ ಕಂಡೀಷನ್ಸ್. ಒಂದು ಉತ್ತಮ ಕೆಲಸದ ಒಂದು ಪರಿಸರವನ್ನ ನಿರ್ವಹಣೆ ಕೊಡೋದು ಒಂದು ಎಂಪ್ಲಾಯಿ ವೆಲ್ಫೇರ್ ಆಸ್ಪೆಕ್ಟ್ ನ ಒಂದು ಮುಖ್ಯವಾದದ್ದು. ಯಾಕಂದ್ರೆ ಇಫ್ ಯು ಗಿವ್ ಗುಡ್ ವರ್ಕಿಂಗ್ ಕಂಡೀಷನ್ಸ್, ದಿ ಎಂಪ್ಲಾಯಿ ವಿಲ್ ಗಿವ್ ಗುಡ್ ರಿಸಲ್ಟ್ಸ್. ಒಂದು ಒಳ್ಳೆ ಪರಿಸರವನ್ನ ಕೊಟ್ರೆ ಒಬ್ಬ ಕೆಲಸಗಾರ ತನ್ನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸ್ತಾನೆ, ಒಂದು ಒಳ್ಳೆ ಉತ್ಪಾದಕತೆ ಬರುತ್ತೆ. ಸೊ ಏನೆಲ್ಲ ಅಂಶಗಳು ಕೊಡಬೇಕು ಅವ್ರಿಗೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಅಂದ್ರೆ, ಅವ್ರಿಗೆ ಕ್ಯಾಂಟೀನ್ಸ್, ಊಟ ಉಪಚಾರಕ್ಕೆ ಸಂಬಂಧಪಟ್ಟಂಗೆ, ಕ್ರೀಚರ್ಸ್, ಸೊ ಅವರ ಒಂದು ಬೇಸಿಕ್ ಫೆಸಿಲಿಟೀಸ್ ಆದಂತ ರೆಸ್ಟ್ ರೂಮ್ಸ್ ಆಗಿರ್ಲಿ, ಅವ್ರಿಗೆ ಉಳ್ಕೊಳ್ಳೋದಕ್ಕೆ ರೆಸ್ಟ್ ಮಾಡೋದಕ್ಕೆ ರೂಮ್ಸ್ ಆಗಿರ್ಲಿ, ಅಥವಾ ಅವ್ರಿಗೆ ಬೇಕಾಗಿರೋಂತ ಡೈನಿಂಗ್ ಹಾಲ್ಸ್ ಆಗಿರ್ಲಿ, ಅವ್ರಿಗೆ ಹೌಸಿಂಗ್ ಮನೆ ಆಗಿರ್ಲಿ, ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ವ್ಯವಸ್ಥೆ ಆಗಿರ್ಲಿ, ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ಮೆಡಿಕಲ್ ಅಸಿಸ್ಟೆನ್ಸ್ ಆಗಿರ್ಲಿ, ಅವರ ಮಕ್ಕಳಿಗೆ ಎಜುಕೇಶನ್ ಶೈಕ್ಷಣಿಕ ಸಂಬಂಧಪಟ್ಟಂತ ಸ್ಕೂಲ್ಸ್ ಆಗಿರ್ಲಿ, ಹೆಲ್ತ್ ಅಂಡ್ ಸೇಫ್ಟಿ ಆರೋಗ್ಯ ಮತ್ತೆ ಸುರಕ್ಷಾ ಸಂಬಂಧಪಟ್ಟಂತೆ, ಮತ್ತೆ ಅವ್ರಿಗೆ ರಿಕ್ರಿಯೇಷನಲ್ ಫೆಸಿಲಿಟೀಸ್, ಅವರ ಒಂದು ಮನೋರಂಜನೆಗಾಗ್ಲಿ ಯಾವೆಲ್ಲ ಸೌಲಭ್ಯಗಳು ಒಳಗೊಂಡಿರುತ್ತೆ ಆ ಎಲ್ಲಾ ಸೌಲಭ್ಯಗಳನ್ನ ನಾವು ಎಂಪ್ಲಾಯಿ ವೆಲ್ಫೇರ್ ಆಸ್ಪೆಕ್ಟ್ಸ್ ಅಲ್ಲಿ ಕವರ್ ಮಾಡ್ತೀವಿ. ಈ ಎಲ್ಲಾ ಅಂಶಗಳು ಸಹ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ನ ಒಂದು ವ್ಯಾಪ್ತಿಗೆ ಒಳಪಡುತ್ತೆ. ದೆನ್ HRM ಇನ್ ಇಂಡಸ್ಟ್ರಿಯಲ್ ರಿಲೇಷನ್ ಆಸ್ಪೆಕ್ಟ್. ಸೊ ಕೈಗಾರಿಕಾ ಸಂಬಂಧವನ್ನ ಅಭಿವೃದ್ಧಿಗೊಳಿಸೋದು ಸಹ ಈ ಒಂದು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ನ ಒಂದು ವ್ಯಾಪ್ತಿಯಲ್ಲಿ ಬರುತ್ತೆ. ದಟ್ ಈಸ್ ಟು ಮೇಂಟೈನ್ ಕಾರ್ಡಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ಯೂನಿಯನ್ ವರ್ಕರ್ಸ್ ಅಂಡ್ ದ ಮ್ಯಾನೇಜ್ಮೆಂಟ್. ಸೊ ಸಂಸ್ಥೆಯಲ್ಲಿ ಕೆಲಸಗಾರರ ಮತ್ತೆ ಒಂದು ಎಂಪ್ಲಾಯರ್ಸ್ ಅಂತ ನಾವೇನ್ ಹೇಳ್ತೀವಿ, ಮ್ಯಾನೇಜ್ಮೆಂಟು, ಅವರ ಮಧ್ಯೆ ಒಂದು ಉತ್ತಮ ಬಾಂಧವ್ಯ ಸ್ಥಿತಿಯನ್ನ ನಿರ್ಮಾಣ ಮಾಡೋದು. ಬಿಕಾಸ್
If there is no cordial relationship between workers and the management, then there is a scope for scope for strikes or lockouts. ಸ್ಟ್ರೈಕ್ಗಳು ಲಾಕ್ಔಟ್ಗಳು ಆಗುವಂತ ಸಂದರ್ಭ ಇರುತ್ತೆ. ಸೊ ಇವನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಯಾವೆಲ್ಲ ಅಂಶಗಳು ಈ ಒಂದು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸ್ಟಡಿ ಮಾಡುತ್ತೆ ಅಂತ ಹೇಳಿದ್ರೆ, ಜಾಯಿಂಟ್ ಕನ್ಸಲ್ಟೇಷನ್. ಸೊ ಜಂಟಿಯಾಗಿ ಕೂತ್ಕೊಂಡು ಒಂದು ಕುಂದುಕೊರತೆಗಳನ್ನ ಅಥವಾ ಅವರ ತೊಂದರೆಗಳನ್ನ ಆಲಿಸಿ ಕನ್ಸಲ್ಟೇಷನ್ ಮುಖಾಂತರ ಅವರ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡೋದು. ಕಲೆಕ್ಟಿವ್ ಬಾರ್ಗೈನಿಂಗ್ ಈಸ್ ಆಲ್ ಅಬೌಟ್ ಸಿಟ್ಟಿಂಗ್ ಟುಗೆದರ್ ಅಂಡ್ ಡಿಸ್ಕಸಿಂಗ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆಲ್ ಅಬೌಟ್ ನೆಗೋಸಿಯೇಷನ್. ಅಂದ್ರೆ ಇವರ ಕುಂದುಕೊರತೆಗಳು, ನೌಕರರ ಕುಂದುಕೊರತೆಗಳೇನು, ಮ್ಯಾನೇಜ್ಮೆಂಟ್ ನ ಒಂದು ನಿರ್ಧಾರಗಳೇನು ಅನ್ನೋದನ್ನ ಆಲಿಸಿ ಇಬ್ಬರಿಗೂ ಸೂಕ್ತವಾದಂತಹ ವೇದಿಕೆಯನ್ನ ಕಲ್ಪಿಸಿ ಇಬ್ಬರಿಗೂ ನ್ಯಾಯಬದ್ಧವಾಗಿ ಒಂದು ಡಿಸಿಷನ್ಗೆ ಬರೋದು. ದಟ್ ಈಸ್ ಕಲೆಕ್ಟಿವ್ ಬಾರ್ಗೈನಿಂಗ್. ಗ್ರೀವಿಯನ್ಸಸ್, ನೌಕರರ ಕುಂದುಕೊರತೆಗಳೇನನ್ನ ಇದ್ರೆ, ಅವರ ಸಮಸ್ಯೆಗಳೇನನ್ನ ಇದ್ರೆ ಯಾವುದೇ ಒಂದು ಫೆಸಿಲಿಟಿಗೆ ಸಂಬಂಧಪಟ್ಟಂಗೆ ಅದನ್ನ ಪರಿಹರಿಸೋದು. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ಗೆ, ರಿಲೇಷನ್ಸ್ ಮ್ಯಾನೇಜ್ಮೆಂಟ್ ಒಂದು ಎಜುಕೇಶನ್ಗೆ ಸಂಬಂಧಪಟ್ಟಿದಿರ್ಬೋದು, ಹೆಲ್ತ್ ಅಂಡ್ ಸೇಫ್ಟಿಗೆ ಸಂಬಂಧಪಟ್ಟಿದಿರ್ಬೋದು, ಯಾವುದೇ ಒಂದು ವಿಚಾರವಾಗಿರ್ಬೋದು. ಡಿಸಿಪ್ಲಿನರಿ ಪ್ರೊಸೀಜರ್, ಶಿಸ್ತು ಕ್ರಮಗಳು ಯಾವ ರೀತಿ ತಗೊಳ್ಬೇಕು. ಒಬ್ಬ ವ್ಯಕ್ತಿ ಲೇಟ್ ಆಗಿ ಕೆಲ್ಸಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಅವನ ವಿರುದ್ಧ ಯಾವ ರೀತಿ ಶಿಸ್ತು ಕ್ರಮ ತಗೊಳ್ಬೇಕು. ಉತ್ಪಾದಕತೆಯಲ್ಲಿ ಏನನ್ನ ತೊಂದರೆ, ಪ್ರೊಡಕ್ಟಿವಿಟಿಯಲ್ಲಿ ಏನಾದ್ರೂ ಒಬ್ಬ ವ್ಯಕ್ತಿಗೆ ನ್ಯೂನ್ಯತೆ ಬಂದಿದ್ರೆ ಅವನ್ಗೆ ಯಾವ ರೀತಿಯಾದಂತಹ ಒಂದು ಶಿಸ್ತು ಕ್ರಮ ತಗೊಳ್ಬೇಕು ಅನ್ನೋದು ಎಲ್ಲ ಆಸ್ಪೆಕ್ಟ್ಸ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ವ್ಯಾಪ್ತಿಯಲ್ಲೇ ಬರುತ್ತೆ. ಅಂಡ್ ಡಿಸ್ಪ್ಯೂಟ್ ಸೆಟ್ಲ್ಮೆಂಟ್, ಯಾವುದೇ ಒಂದು ತೊಂದರೆಗಳಿಗೆ ಒಳಪಟ್ಟಾಗ ಎನಿ ಎಂಪ್ಲಾಯಿ ಇನ್ ದಿ ಕಂಪನಿ, ಇಫ್ he is under some dispute, that is he has some problems with the company and company is not responding to his problems, that is the dispute may arise between the employer and the management, employer and the employee. So how to settle this dispute? ಈ ಒಂದು ತೊಂದರೆ ಏನಿದೆ ನೌಕರನಿಗೆ, ಆ ತೊಂದರೆಯನ್ನ ಹೋಗಲಾಡಿಸಿ ಮ್ಯಾನೇಜ್ಮೆಂಟ್ ಮತ್ತೆ ಎಂಪ್ಲಾಯಿ ಮಧ್ಯೆ ಇರುವಂತ ಸಂಬಂಧವನ್ನ ಗಟ್ಟಿಗೊಳಿಸೋದು ಸಹ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆ HRM ಸ್ಕೋಪ್ ಅಂಡರ್ ಅಲ್ಲಿ ಬರುತ್ತೆ. So far we have discussed the scope of human resources management under 3 aspects: under personal aspect, under employee welfare aspect, under industrial relations aspect. So now let us discuss some questions. The scope of HRM includes retirement and selection of, it is separation of employees, HR training and development, industrial relations, all of the above. So far we have covered all the things. So it is all of the above. So which of these activities are not included in the scope of human resources management? ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ವ್ಯಾಪ್ತಿಯಲ್ಲಿ ಯಾವ ಒಂದು ಚಟುವಟಿಕೆಗಳು ಬರಲ್ಲ. So job analysis and design, motivation and communication, safety and health, organizational structure and design. So all other aspects will come except organizational structure and design. Dash is the process of choosing the best candidate among the candidates applied for the ನೇಮಕಾತಿಯಲ್ಲಿ ಆಯ್ಕೆ ಮಾಡುವಂತ ಪ್ರಕ್ರಿಯೆಗೆ ಏನಂತ ಹೇಳ್ತೀವಿ? ಸೆಲೆಕ್ಷನ್, ರೆಕ್ರೂಟ್ಮೆಂಟ್, ಜಾಬ್ ಅನಾಲಿಸಿಸ್, ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್. ಇಟ್ ಈಸ್ ಸೆಲೆಕ್ಷನ್. HRM works to maintain cordial relationship with the dash members to avoid strikes or lockouts. ಸ್ಟ್ರೈಕ್ಸ್ ಆರ್ ಲಾಕ್ಔಟ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಯಾವ ರೀತಿಯಾದಂತ ಸಂಬಂಧವನ್ನು ಹೊಂದಿರಬೇಕು ಅಂತ ಹೇಳಿದ್ರೆ, ಮೆಂಬರ್ ಶುಡ್ ಹ್ಯಾವ್ ಅಸೋಸಿಯೇಷನ್, ಯೂನಿಯನ್, ಟ್ರಸ್ಟ್ ಆರ್ ಸೊಸೈಟಿ ಅಂತ ಹೇಳಿದ್ರೆ ಇಟ್ ಈಸ್ ಯೂನಿಯನ್. In the last question is, dash employee will put their maximum efforts in the work. Salaried employee na, motivated employee na, temporary employee na, permanent employee na. So it is none other than motivated employee. Okay. So these are the references you can look for today's session. HRM by Ashwathappa, which is Tata McGraw-Hill Publications, and Personal and Human Resources Management by P. Subbarao, Himalaya Publishing House Publications. Okay. Thank you for watching.